ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಜಯರಾಮ್, ಅಯ್ಯಂಗಾರ್ ಫುಡ್ಸಿಂದ. ಇವತ್ತು 3ನೇ ಬಾರಿ ಗೀತಾ ಶೇಷಾದ್ರಿ ಅವ್ರ ಮನೆಗೆ ಬಂದು ಅವರು ಒಂದು ಮನೆಯಲ್ಲಿ ದಿವಸ ಮಾಡಿಕೊಂಡು ತಿನ್ನುವಂಥ ಒಂದು ಐಟಮ್ ಮಾಡ್ತಾರೆ. ಅದೇನು ಅಂತ ಅವರೇ ಹೇಳ್ತಾರೆ. ಅದನ್ನು ಇವಾಗ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಗೀತಾ ಶೇಷಾದ್ರಿ ಅವರೇ. ನಮಸ್ಕಾರ. ನಿಮ್ಮ ಮನೆಗೆ ಬಂದಿದ್ದೀವಿ. ಇವತ್ತು ಏನು ಮಾಡಿಕೊಡ್ತೀರಾ ದಯವಿಟ್ಟು ನೀವೇ ತಿಳಿಸ್ಬಿಡಿ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಸೌತೆಕಾಯ್ದು ಕಾಯಿ ಸಾಸಿವೆ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಸೀಸನಲ್ಲಿ ಅದು ತುಂಬ ಚೆನ್ನಾಗಿರುತ್ತೆ, ಗಮ್ಮಂತ. ಅದು ಅನ್ನಕ್ಕೆ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ನೆಂಚ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ. ನಾನು ಇವಾಗ ತೋರಿಸ್ತೀನಿ. ಸಾಮಾನ್ಯವಾಗಿ ಮಾಡ್ತಾರೆ, ನಾನು ಇವಾಗ ಮಾಡ್ತಾ ಇದ್ದೀನಿ, ನೋಡಿ. ಅಂದರೆ ನಮ್ಮ ಅಯ್ಯಂಗಾರ್ ಇದರಲ್ಲಿ ಏನಂತಾರೆ ಅದಕ್ಕೆ? ಅಯ್ಯಂಗಾರ್ ನಾವು ನಮ್ಮ ಮಾತಲ್ಲ, ಅಯ್ಯಂಗಾರಲ್ಲಿ ನಾವು ಹೇಳಬೇಕು ಅಂದರೆ ಕಡುಗು ಪುಳಿ ಅಂತೀವಿ. ಕಡುಗು ಅಂದರೆ ಸಾಸಿವೆ, ಪುಳಿ ಅಂದರೆ ಹುಣಸೆ ಹಣ್ಣು. ಅದನ್ನೇ ಕನ್ನಡದಲ್ಲಿ ಸಾಸಿವೆ ಕಾಯಿ ಸಾಸಿವೆ ಗೊಜ್ಜು. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಅದಕ್ಕೆ ಕನ್ನಡದಲ್ಲಿ ಕಾಯಿ ಸಾಸಿವೆ ಗೊಜ್ಜು ಅಂತಾರೆ. ಸೌತೆಕಾಯ್ದು ಇದು. ಆಯಿತು ಮೇಡಮ್. ಇವಾಗ ನೆಕ್ಸ್ಟ್ ಏನೇನು ಬೇಕು ಅಂತ ಹೇಳಿ. ಹಾಂ, ಹೇಳಿ. ಇದು ಸೌತೆಕಾಯಿ ಹಸಿದು ಸಣ್ಣದಾಗಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಉಪ್ಪು ಹಾಕಿ ಸ್ವಲ್ಪ ಇದನ್ನ ಬೇಯಕ್ಕಿಡಬೇಕು. ಇದು ಬೆಂದ ಮೇಲೆ ಇದನ್ನೆಲ್ಲ ಹಸಿ ಇದೇನೆ ರುಬ್ಬ ಹಾಕಬೇಕು, ಮಿಕ್ಸಿಗೆ ಹಾಕ್ಬಿಟ್ಟು ತೆಂಗಿನಕಾಯಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಜಾಸ್ತಿ ಬೇಡ. ಎಷ್ಟು 3 ಸೌತೆಕಾಯಿ ಹಾಕಿದ್ದೀನಿ, ಅದಕ್ಕೆ 3 ಮೆಣಸಿನ್ಕಾಯಿನ ಹಾಕ್ತಾ ಇರೋದು. ಉಪ್ಪು ಅದಕ್ಕೆ ಇವಾಗ ಹಾಕ್ತೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಸಾಸಿವೆ, ಅರಿಶಿನ, ಇಂಗು, ಹುಣಸೆಹಣ್ಣು, ಬೆಲ್ಲ, ಇದಿಷ್ಟು ಸಾಮಾನನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನೈಸಾಗಿ ರುಬ್ಬಿಟ್ಟು ಹಾಕಿ ಒಂದು ಕುದಿ ಕುದಿಸ್ಬೇಕು. ಬೆಂದ ಮೇಲೆ ಓಕೆ. ಇವಾಗ ಇದನ್ನ ನೀವು ಸೌತೆಕಾಯಿ ಬೇಯಿಸ್ಕೋಬೇಕಾಯ್ತು. ಸೌತೆಕಾಯಿ ಬೇಯಿಸ್ಕೋಬೇಕು. ಇವಾಗ ಏನು ತೆಂಗಿನಕಾಯಿ ಹಾಕ್ತಾ ಇದ್ದೀರಾ ಜಾರ್ಗೆ? ಹಾಂ, 1 ಟೇಬಲ್ ಸ್ಪೂನಲ್ಲಿ ಒಂದು 4 ರಿಂದ 5 ಸ್ಪೂನು ತೆಂಗಿನಕಾಯಿ ಜಾಸ್ತಿ ಬೇಕು ಅಂತ ಹೇಳಿದ್ರಲ್ಲ, ಸ್ವಲ್ಪ ಜಾಸ್ತಿ ಬೇಕು. ಹಾಕಿದ್ರೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ, ಉಪ್ಪು ಖಾರ ಜಾಸ್ತಿ ಇದಕ್ಕೆ ಹಿಡಿಸಲ್ಲ ಸೌತೆಕಾಯಿಗೆ. ಅದು ಮೆಣಸಿನಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಹಾಕೋಬಹುದು. ರುಚಿ ನಿಮಗೆ ಬೇಕು ಅಂದ್ರೆ, ಹೆಚ್ಚಿಗೆ ಬೇಕು ಅಂದ್ರೆ ಉಪ್ಪು ಖಾರ ಹಾಕೋಬಹುದು. ಇದು ಸಾಸಿವೆ, ಒಂದು 3/4 ಸ್ಪೂನಷ್ಟು ಹಾಕಿದ್ದೀವಿ. ಇದು ಇಂಗು, ಇದು ಅರಿಶಿನ, ಇದು ಬೆಲ್ಲ, ಹುಣಸೆಹಣ್ಣು ನೀರು ನಾ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ನೀರು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೇ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಡೋದು. ಹುಣಸೆಹಣ್ಣು ಕಿವುಚಿ ಅದನ್ನ ನೀರು, ಹುಣಸೆ ನೀರನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ. ಹುಣಸೆ ರಸ, ಟ್ಯಾಮ್ರೈಂಡ್ ಜ್ಯೂಸ್, ಹುಣಸೆಹಣ್ಣು ರಸ. ಅದು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಎಲ್ಲ ಪೇಸ್ಟ್ನ ಇದು ಮ್ಯಾಗಿಗಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ ಅಂತ ಕಾಣಿಸುತ್ತೆ ಅಷ್ಟೇ. ತುಂಬ ಸಿಂಪಲ್ಲು, ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಿಲ್ಲ ಇದಕ್ಕೆ. ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಅನ್ನದ ಜೊತೆಗೂ ತಿನ್ಬೋದು. ಚಪಾತಿ, ದೋಸೆ, ಅದು ಕೂಡ ಇದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ, ರೆಡಿ ಆಯಿತು. ಇವಾಗ ಒಂದು ಪುಟ್ಟ ಬಾಣಲಿ ಇಟ್ಕೊಂಡು
ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ತುಪ್ಪ, ಎಣ್ಣೆ ಯೂಸ್ ಮಾಡ್ತಾ ಇಲ್ಲ, ತುಪ್ಪ ಹಾಕಿದ್ದಾರೆ. ತುಪ್ಪಕ್ಕೆ ಏನೇನು ಹಾಕ್ತೀರಾ? ಸಾಸಿವೆ ಅಷ್ಟೇ, ಸಾಸಿವೆ ಒಗ್ಗರಣೆ. ಅದಕ್ಕೆ ಹಿಂಗೆ ಹಾಕಿದ್ದೀನಿ, ಬರೀ ಸಾಸಿವೆ ಅಷ್ಟೇ. ಬರೀ ಸಾಸಿವೆ. ಓಕೆ. ಸಾಸಿವೆ ಸಿಡಿಯೋ ಸೌಂಡ್ ಎಲ್ಲ ಕೇಳ್ತಾ ಇದೆ ಅಲ್ವಾ? ಆವಾಗಲೇ ಅದು ಗಮ್ ಅಂತ ವಾಸನೆ ಬರ್ತಿದೆ. ನೀವು ಮಾಡ್ಕೊಂಡು ಸವಿರಿ, ಈ ಚಳಿ ಮಳೆಗೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹಾಕಿ. ಚಪಾತಿ ರೌಂಡ್ ಇದ್ದಿದ್ದು ಟ್ರಯಾಂಗಲ್ ಆಯಿತು, ಇವಾಗ ತಿರ್ಗಾ ರೌಂಡ್ ಆಗ್ತಾ ಇದೆ. ಚಪಾತಿ ಸೈಜು ಮತ್ತು ಅದು ಕಲಿಸ್ಕೊಳ್ಳೋ ವಿಧಾನ ಅದೆಲ್ಲ ನಿಮ್ಮ ಮನೆಯಲ್ಲಿ ಹೆಂಗೆ ಮಾಡ್ತೀರೋ ಹಂಗೆ ಮಾಡ್ಕೋಬೋದು. ಚಪಾತಿ ತೆಳ್ಳಗಿರ್ಬೇಕಾದು, ತುಂಬ ತೆಳ್ಳಗಿರಬಾರ್ದು, ಒಂಥರ ಮೀಡಿಯಮ್ ಆಗಿ. ಒಂದು 15 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ತವಾಗ ಎಷ್ಟೊಂದು ಚಪಾತಿ ಮಾಡಿಕೊಟ್ಟಿದ್ದೇವೆ. ತವಾ ಇದು ಈ ಕಡೆ ಲಟ್ಸಿದ್ವಿ ಅಲ್ವಾ, ಲಟ್ಸಿದ ಕಡೆ ಕೈನಲ್ಲಿ ಇಟ್ಕೊಂಡು ಕೆಳಗಡೆ ಇತ್ತಲ್ಲ ಹಿಟ್ಟು, ಚಪಾತಿ ಲಟ್ಸಿರೋದು ಅದು ತವಾ ಮೇಲೆ ಬರಬೇಕು. ಬುರ್ರಂತ ಬರಬೇಕು. ಆವಾಗಲೇ ಅದು ಪದರ ಪದರ ಬರೋದು. ಅದು ಚಪಾತಿ ತಿರುಗಿಸ್ತಾ ಇರಬೇಕು, ಇಲ್ದೇ ಗಟ್ಟಿ ಆಗ್ಬಿಡುತ್ತೆ. ಚಪಾತಿ ಸಾಫ್ಟಾಗಿ ಪದರ ಮಾಡೋದು ಇಟ್ಸ್ ಎನ್ ಆರ್ಟ್. ಸಾಮಾನ್ಯ ಎಲ್ಲ ಗೃಹಿಣಿಯರಿಗೂ ಬರುತ್ತೆ. ನಮ್ಮ ತಾಯಿ ಹಿಂಗೆ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಮಾಡೋರು ನಮ್ಮಮ್ಮ. ನಾವು ಮೊದಲೆಲ್ಲ ಊರಿಗೆ ಹೋಗ್ಬೇಕು, ಪಿಕ್ನಿಕ್ ಹೋಗ್ಬೇಕು ಅಂದರೆ ಚಪಾತಿ ಡಬ್ಬಿ ಇದ್ಬಿಟ್ಟೇನೆ ಒಂದು 20-25 ಚಪಾತಿ ಮಾಡಿಕೊಂಡು ತಿಂಡಿಗೂ ಅದೇ, ಊಟಕ್ಕೂ ಅದೇ. ಅವಾಗೆಲ್ಲ ಹೋಟ್ಲಿಗೆ ಹೋಗೋದು. ನಾ ಹೇಳ್ತಾ ಇರೋದು 40-50 ವರ್ಷದ ಹಿಂದಿನ ಮಾತು. ಇದಕ್ಕೆ ವಯಸ್ಸಾದವರೆಲ್ಲ ಸಮ್ಮತಿ ಇದೆ ಅಂತ ಅನಿಸುತ್ತೆ. ವೀಕ್ಷಕರೇ, ಕಾಯಿ ಸಾಸಿವೆ ಗೊಜ್ಜು, ಸೌತೆಕಾಯಿ ಕಾಯಿ ಸಾಸಿವೆ ಗೊಜ್ಜು ರೆಡಿ. ನಮ್ಮ ತಮಿಳಲ್ಲಿ ಹೇಳಬೇಕು ಅಂದರೆ ಕಡಕ್ಪಳ್ಳಿ ರೆಡಿ ಆಯ್ಕನ್ನ ಟೇಸ್ಟ್ ಪಡ್ಕೊಂಡಿಕ್ರೆ. ಕಾಯಿ ಸಾಸಿವೆ ಗೊಜ್ಜು ಸೌತೆಕಾಯಿ ಹಾಕಿ ಮಾಡಿದ್ದಾರೆ. ಇದರಲ್ಲಿ ಬೇರೆ ತರಕಾರಿನೂ ಹಾಕಿ ಮಾಡ್ಬೋದು ಅಂತ ಅವರು ಗೀತಾ ಶೇಷಾದ್ರಿ ಅವರು ಹೇಳ್ತಾರೆ. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಚಪಾತಿನೂ ತುಂಬ ಪದರವಾಗಿ ಬಂದಿದೆ. ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿದೆ. ನೀವು ಇದನ್ನು ಮನೇಲಿ ಮಾಡ್ಕೊಂಡು ತಿನ್ನಿ, ಖಂಡಿತ ಅದು ಇಷ್ಟ ಆಗುತ್ತೆ ನಿಮಗೆ. ಮನೇಲಿ ಯಾವುದೇ 6 to 60 or 60+ ಕೂಡ ಯಾರೇ ಆದ್ರೂ ಇದನ್ನು ಲೈಕ್ ಮಾಡಿ ಇನ್ನೊಂದ್ಸರಿ ಮಾಡಿಕೊಡು ಅಂತಾರೆ. ದಯವಿಟ್ಟು ಮನೇಲಿ ಮಾಡ್ಕೊಂಡು ತಿನ್ನಿ. ಇದಕ್ಕಿಂತ ಬೇರೆ ಸೈಡ್ ಡಿಶ್ಗಳು ಇದರಲ್ಲಿ ಏನಂದರೆ ಕೊಲೆಸ್ಟ್ರಾಲ್ ಇರೋದಿಲ್ಲ. ಸೌತೆಕಾಯಿ ಒಳ್ಳೆಯದು, ಫೈಬರ್ ಅಂಶ ಇರುತ್ತೆ,
ಎಣ್ಣೆ ತುಂಬ ಕಮ್ಮಿ ಇರುತ್ತೆ ಇದಕ್ಕೆ, ಹಾರ್ಡ್ಲಿ ಆಯಿಲ್ ಹಾಕಿದ್ದಾರೆ. ಅದರಿಂದ ಮೊದಲೇ ಮಾಡ್ಕೊಳ್ತೀನಿ ದಯವಿಟ್ಟು. ಇವಾಗ ಗೀತಾ ಶೇಷಾದ್ರಿ ಅವರು ಹೇಳ್ತಾರೆ ಏನೇನು ಮತ್ತೇನು ಇದಕ್ಕೆ ತರಕಾರಿನಲ್ಲಿ ಮಾಡ್ಬೋದು ಅಂತ. ಏನೇನು ತರಕಾರಿ ಮಾಡ್ಬೋದು ಇದರಲ್ಲಿ? ಇದು ಸೌತೆಕಾಯಿಲಿ ತುಂಬ ಅದ್ರ ಒರಿಜಿನಲ್ ಗಮ್ ಅಂತ ಇರೋದ್ರಿಂದ ಅದ್ರ ವಾಸನೆ ಬರುತ್ತೆ. ಸಿಗುಂಬಳಕಾಯಿ, ಸೀಮೆ ಬದನೆಕಾಯಿನಲ್ಲಿ ಇದನ್ನು ಮಾಡ್ಬೋದು. ನಾವು ಮಾಡಿರೋದು. ಬೇರೆ ಇನ್ಯಾವುದಾದ್ರೂ ಟ್ರೈ ಮಾಡಿ ನೋಡಬೇಕು ಇನ್ಯಾವುದ್ರಲ್ಲಿ ಅಂತ. ಟ್ರೈ ಮಾಡಿ ನೋಡಿ, ಬೇರೆ ತರಕಾರಿ ಹಾಕ್ಬಿಟ್ಟು ನಿಮ್ಗೆ ಇಷ್ಟವಾದ ತರಕಾರಿ ಏನಾದ್ರು ಇತ್ತಂದರೆ ಅದರಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಕಾಮೆಂಟ್ಸಲ್ಲಿ ಹಾಕಿ, ನಾವು ನೋಡಿ ಆನಂದ ಪಡ್ತೀವಿ. ಓಕೆ ವೀಕ್ಷಕರೇ, ನನ್ನ ಹಿಂಗಾರ್ ಫುಡ್ಸ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾನು ಮುಂದೆ ಹಿಂದೆನೂ ತಿಳಿಸಿದ್ದೆ, ಅದೇ ಥರ ನಿಮ್ಮ ಮನೆಯಲ್ಲಿ ಅಯ್ಯಂಗಾರ್ಸ್ ಅದರಲ್ಲಿ ಅವರು ಟ್ರೆಡಿಷ್ನಲ್ ಫುಡ್ ಏನಾದ್ರು ಮಾಡೋದು ಇತ್ತಂದರೆ, ಇಲ್ಲ ಅವ್ರಿಗೆ ಗೊತ್ತಿರೋದು ಎಕ್ಸ್ಪರ್ಟ್ಸ್ ಇರ್ತಾರೆ ಎಲ್ಲರೂ, ಅವ್ರು ಏನಾದ್ರು ಮಾಡೋದು ಇತ್ತು ಅಂದರೆ ದಯವಿಟ್ಟು ಅದನ್ನು ತಿಳಿಸಿ. ಅದು ಚೆನ್ನಾಗಿರುತ್ತೆ. ಲೆಟ್ ಅಸ್ ಶೇರ್. ವೀಕ್ಷಕರೇ, ನಾನು ಮೊದಲೇ ಹೇಳಿದಂಗೆ, ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ, ಈ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ನಿಮಗೆ ವಿಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನೀವೇ ಫಸ್ಟ್ ಅದನ್ನು ನೋಡ್ಬೋದು. ಇದರಲ್ಲಿ ನಿಮಗೆ ತಿಳಿದಿರೋದನ್ನು ಶೇರ್ ಮಾಡ್ಬೋದು. ಕಾಮೆಂಟ್ಸಲ್ಲಿ ತಿಳಿಸಿ ಅದನ್ನು. ನಿಮಗೇನಾದ್ರು ಐಟಮ್ಮು ನೀವು ಮಾಡೋಕ್ಕೆ ರೆಡಿ ಇತ್ತು ಅಂದರೆ ಬೆಂಗಳೂರಿನಲ್ಲಿ ನಾವು ಶೂಟ್ ಮಾಡ್ತೀವಿ. ಅದು ನಿಮ್ಮ ಎಕ್ಸ್ಪರ್ಟೈಸು, ನಿಮ್ಮ ಇದು ಏನು ಮಾಡ್ತೀರಾ ನೀವು ಎಲ್ಲರಿಗೂ ತಿಳಿಲಿ ಅದನ್ನು. ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನೀವು ಎಕ್ಸ್ಪರ್ಟ್ ಇರ್ತೀರಾ, ಅದನ್ನು ಹೊರಗಡೆ ಪ್ರಪಂಚಕ್ಕೆ ತಿಳಿಸೋಣ ಅದನ್ನು. ಅದರಿಂದ ನಿಮಗೆ ಅನುಕೂಲ ಆದರೂ ಆಗ್ಬೋದು. ಅದು ಯಾವ ಥರ ಅನುಕೂಲ ಅಂತ ನನಗೆ ಗೊತ್ತಿಲ್ಲ. ಅದು ಜನ ಲೈಕ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಇದು. ತಾವು ದಯವಿಟ್ಟು ತಿಳಿಸಿ ಇದನ್ನು. ಯಾವಾಗ ನಿಮ್ಮ ಮನೇಲಿ ಬಂದು ಮಾಡಿಕೊಡ್ತೀವಿ ನಾವು. ಗೋಕುಲಾಷ್ಟಮಿ ಬರ್ತಾ ಇದೆ. ಗೋಕುಲಾಷ್ಟಮಿ ಚಪ್ರ ಕಟ್ಟೋದು ಮಾಡೋದು ಅದರಲ್ಲಿ ಇತ್ತಂದರೆ ಹೇಳಿ ನೀವು. ಆ ಚಪ್ರ ಕಟ್ಟಿದ ಮೇಲೆ ಅರಮಣಿ ಕಾಲ್ ಸಾಯ್ಪರ್ನ ಇದು ಚಪ್ರ ಕಟ್ಟಿದ ಮೇಲೆ ನಾವು ಬಂದು ಅದನ್ನು ಶೂಟ್ ಮಾಡ್ತೀವಿ. ಈಗ ನವರಾತ್ರಿ ಗೊಂಬೆ ಹಬ್ಬದಲ್ಲೆಲ್ಲ ಮಾಡ್ತಾರಲ್ಲ, ಯಾರು ಆ ರೀತಿ ಅದನ್ನು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತಿದ್ದೀವಿ. ತೋರಿಸೋಣ ನಮ್ಮ ಏನೇನಿದೆ ಶೋಭಾ, ಬೇರೆ ಪ್ರಪಂಚಕ್ಕೂ ಶೈಲಾ ಜೊತೆಲಿ ಬರ್ತಿರಲ್ಲ ಹಬ್ಬ, ಅದನ್ನ ಮಾಡಿ ಅದೊಂದು. ಥ್ಯಾಂಕ್ ಯು. ಮತ್ತೆ ಊಟ ಇಲ್ಲ, ಕಡ್ಪುಳಿ ನಮ್ಮ ಯಜಮಾನ್ರು ಕೊಟ್ಟೆ ರವೆ